ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಅಂದರೆ ಡೇ 5 ಎಂಬ್ರಿಯೋನೇ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಪ್ರಿಫರ್ ಮಾಡ್ತೀವಿ. ಯಾಕೆ, ಯಾವ ಏಜ್ ಗ್ರೂಪ್ ಅವ್ರಿಗೆ ಮಾಡಬೇಕು? ಹಿಂದೆ ನಾನು ಒಂದು ಸಲ ಡೇ 3 ಮತ್ತು ಡೇ 5 ಎಂಬ್ರಿಯೋ ಬಗ್ಗೆ ಮಾತಾಡಿದ್ದೆ, ಯಾವುದು ಬೆಟರ್ ಇಂಪ್ಲಾಂಟೇಷನ್ ರೇಟ್ ಇರುತ್ತೆ ಅಂತೇಳಿ. ಇವತ್ತು ನಾನು ಡೇ 5ನೇ ಯಾಕೆ ಪ್ರಿಫರ್ ಮಾಡ್ತೀನಿ ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಸೊ ಫಸ್ಟ್ ಕೆಟಗರಿ ನಾನು ಏಜ್ ಕೆಟಗರಿ ತೊಗೊತಾ ಇದ್ದೀನಿ. ಫಸ್ಟ್ 30 to 35 ಏಜ್ ಗ್ರೂಪ್ ವುಮೆನ್ಸ್ಗೆ ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ನ ಪ್ರಿಫರ್ ಮಾಡ್ತೀನಿ. ನಾವು ವರ್ಧನ್ ಫರ್ಟಿಲಿಟಿಲಿ ಪ್ರಿಫರ್ ಜಾಸ್ತಿ ಮಾಡ್ತೀವಿ. ಯಾಕೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈ ಒಂದು ಏಜ್ ಗ್ರೂಪಲ್ಲಿ ವುಮೆನ್ಸ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಅಡಿನೋಮಿಯೋಸಿಸ್ ಆಗಿರ್ಬೋದು, ಫೈಬ್ರಾಯ್ಡ್ಸ್ ಆಗಿರ್ಬೋದು, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಆಗಿರ್ಬೋದು, ಸೊ ಪಾರ್ಟ್ನರ್ ಏಜ್ ಗ್ರೂಪ್ ಆಗಿರ್ಬೋದು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಯಾಕೆ ಅಂತ ಅಂದರೆ, ಅವರು ಮದುವೆಯಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಆಫ್ಟರ್ 5 years 6 years ಆದಮೇಲೆ ಅವ್ರಿಗೆ ಫುಲ್ಲು ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಇಲ್ಲ ಅಬಾರ್ಷನ್ ಆಗಿರುತ್ತೆ. ಸೊ ಇದರಿಂದಾಗಿ ಅಡಿನೋಮಯೋಸಿಸ್ ಆಗಿರ್ಬೋದು. ಅದರಿಂದ ನಾವು ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೂ ರಿಸ್ಕ್ ಆಫ್ ಪ್ರೆಗ್ನೆನ್ಸಿ ಇರುತ್ತೆ. ಯಾಕಂದರೆ ಡೇ 3 ಎಂಬ್ರಿಯೋ ನಾವು 2 to 3 ಎಂಬ್ರಿಯೋನ ಪ್ರಿಫರ್ ಮಾಡ್ತೀವಿ. ಇಲ್ಲಿ ಡೇ 5 ಎಂಬ್ರಿಯೋಲ್ಲಿ 1 or 2 ಎಂಬ್ರಿಯೋ ಮಾತ್ರ ನಾವು ಪ್ರಿಫರ್ ಮಾಡ್ತೀವಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಇಂಪ್ಲಾಂಟೇಷನ್ ರೇಟ್ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಜಾಸ್ತಿ ಇರುತ್ತೆ ಡೇ 5ಅಲ್ಲಿ ಅಂತ. ಅದಕ್ಕೇ ನಾನು ಈ ಒಂದು ಏಜ್ ಗ್ರೂಪ್ ವುಮೆನ್ಸ್ಗೆ ಡೇ 5 ಎಂಬ್ರಿಯೋನೇ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಅಂತ ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಅಂತ ಅಂದರೆ, ಈ ಯಾಕೆ ಡೇ 5 ಎಂಬ್ರಿಯೋನೇ ನಾವು ಪ್ರಿಫರ್ ಮಾಡ್ತೀವಿ ಅನ್ನೋದಂದರೆ, ಈಗ ಡೇ 3 to ಡೇ 5 ಎಂಬ್ರಿಯೋ ಬರಬೇಕು ಅಂತ ಹೇಳಿದ್ರೆ 10ರಲ್ಲಿ 30% ಅಷ್ಟೇ ಎಂಬ್ರಿಯೋ ಫಾರ್ಮೇಷನ್ ಆಗೋ ಚಾನ್ಸಸ್ ಇದೆ, ಗ್ರೋತ್ ಆಗೋ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್ 10 ಎಂಬ್ರಿಯೋ ಬಂದಿದೆ ಡೇ 3 ಅಂತ ಅಂದರೆ, ಇದರಲ್ಲಿ ಡೇ 5 ಎಂಬ್ರಿಯೋ 3 to 4 ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ನಾನು ಡೇ 5 ಎಂಬ್ರಿಯೋ, ಇಲ್ಲಿ ಏನಾಗುತ್ತೆ, ಡೇ 3 ಎಂಬ್ರಿಯೋ ಡೇ 5 ಎಂಬ್ರಿಯೋಗೆ ಅದು ಗ್ರೋ ಆಗಬೇಕಾದ್ರೆ ಏನಾದರೂ ಸ್ವಲ್ಪ ಒಳಗಡೆ ಜೀನ್ ಡಿಫೆಕ್ಟ್ ಇರ್ಬೋದು, ಅಬ್ನಾರ್ಮಾಲಿಟೀಸ್ ಇರ್ಬೋದು, ಅದು ಸೆಲ್ಫ್ ರಿಪೇರ್ ಮಾಡ್ಕೊಳುತ್ತೆ. ಅದಕ್ಕೆ ನಾವು ಎಂಬ್ರಿಯೋನಿಕ್ ಜೀನೋಮಿಕ್ ಆ್ಯಕ್ಟಿವೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅದನ್ನು ಆ ಎಂಬ್ರಿಯೋ ಸೆಲ್ಫ್ ರಿಪೇರ್ ಮಾಡ್ಕೊಂಡು ಡೇ 5 ಎಂಬ್ರಿಯೋಗಿ ಡೆವಲಪ್ ಆದಾಗ ಸೊ ಇಂಪ್ಲಾಂಟೇಷನ್ ರೇಟು ಜಾಸ್ತಿ ಇರುತ್ತೆ. ಆಮೇಲೆ ನಮಗೆ ಮೋರ್ ಓವರ್ ಜಾಸ್ತಿ ಯುಪ್ಲೈಡ್ ಎಂಬ್ರಿಯೋ ನಾವು ನೋಡ್ಬೋದು. ಇಲ್ಲಿ ಅನ್ಯುಪ್ಲೈಡ್ ಎಂಬ್ರಿಯೋ ನಮಗೆ ಅಲ್ಲೇ ಸ್ಯಾಟಿಟ್ಯೂಟ್ ಆಗೋಗುತ್ತೆ. ಅನ್ಯುಪ್ಲೈಡ್ ಅಂದರೆ ಏನು, ಯುಪ್ಲೈಡ್ ಅಂದರೆ ಏನು? ಯುಪ್ಲೈಡ್ ಅಂತ ಹೇಳಿದ್ರೆ ನಾರ್ಮಲ್ ಎಂಬ್ರಿಯೋ, ನಾರ್ಮಲ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಅನ್ಯುಪ್ಲೈಡ್ ಅಂದರೆ ಅಬ್ನಾರ್ಮಲ್ ಎಂಬ್ರಿಯೋ, ಹೀಗೆ ಸಮ್ ಜೀನ್ ಡಿಫೆಕ್ಟ್ ಇರ್ಬೋದು, ಇಲ್ಲಿ ಅಬ್ನಾರ್ಮಲಿಟೀಸ್ ಕ್ರೋಮೋಸೋಮ್ ಇರ್ಬೋದು, ಕ್ರೋಮೋಸೋಮಲ್ ವೇರಿಯೇಷನ್ ಇರ್ಬೋದು. ಈ ಥರ ಒಂದು ಎಂಬ್ರಿಯೋಗೆ ನಾವು ಅನ್ಯುಪ್ಲೈಡ್ ಎಂಬ್ರಿಯೋ ಅಂತ ಹೇಳ್ತೀವಿ. ಸೊ ಇದೆಲ್ಲ ಕರೆಕ್ಟಾಗಿದೆ ಅನ್ನೋ ಎಂಬ್ರಿಯೋಗೆ ನಾವು ಯುಪ್ಲೈಡ್ ಎಂಬ್ರಿಯೋ ಅಂತ ಹೇಳ್ತೀವಿ. ಸೊ ಈ ಒಂದು ಮೇಯ್ನ್ ಥಿಂಗ್ ಇಲ್ಲಿ ಯಾಕೆ ನಾವು ಡೇ 5 ಪ್ರಿಫರ್ ಮಾಡ್ತೀವಿ ಅಂದರೆ, ಈ ಥರ ಯುಪ್ಲೈಡ್ ಎಂಬ್ರಿಯೋಸು ನಮಗೆ ಸಿಕ್ಕಿದಾಗ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಆಗೋದಾಗಲಿ, ಮಿಸ್ಡ್ ಅಬಾರ್ಷನ್ ಆಗೋದಾಗಲಿ, ಆಮೇಲೆ ಮಗು ಅಬ್ನಾರ್ಮಲಾಗಿ ಹುಟ್ಟೋದಾಗಲಿ, ಇದು ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ನಾನು ಈ ಒಂದು ಏಜ್ ಕ್ಯಾಟಗರಿಗೆ ಡೇ 5 ಎಂಬ್ರಿಯೋನ ಪ್ರಿಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.